ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ರು TA ರ್ಯಾಲಿ. ಸೊ TA ರ್ಯಾಲಿ ಪ್ರಿಪರೇಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಸರ್ ಮ್ಯಾಥ್ಸ್ ಕ್ಲಾಸ್ ಮಾಡಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಹಾಕ್ತಾ ಇದ್ರು. ಸೊ ಅವರಿಗಾಗಿ ಇವತ್ತಿನ ದಿನ ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೋದು ಅಂದ್ರೆ ಮಾಕ್ ಟೆಸ್ಟನ್ನು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ವಿ, ಮಾಕ್ ಟೆಸ್ಟ್ ವಿಡಿಯೋ. ಸೊ ಈ ಒಂದು ಮಾಕ್ ಟೆಸ್ಟ್ ನಮ್ಗೆ ಎದಕ್ಕೆ ಯೂಸ್ಫುಲ್ ಆಗ್ತದಪ್ಪ ಅಂದ್ರೆ ಆಲ್ರೆಡಿ ನೀವೆಲ್ಲರೂ ಒಂದೊಂದು ಕಡೆ ಕೋಚಿಂಗ್ ಹೋಗಿದ್ರಿ. ನಮ್ಮ ಕಡೆನೂ ಸಾಕಷ್ಟು ಜನ ಅಭ್ಯರ್ಥಿಗಳು ಆನ್ಲೈನ್ ಒಳಗೆ ಆಫ್ಲೈನ್ ಒಳಗೆ ಕೋಚಿಂಗ್ನ ಪಡಿತಾ ಇದ್ದಾರೆ. ಸೊ ನಾವು ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ದಕ್ಕೆ ಸೊ ನಾವು ಯಾವ ರೇಂಜಿಗೆ ಪ್ರಿಪೇರ್ ಆಗಿದ್ದೀವಿ, ಇನ್ನೂ ಎಷ್ಟು ಪ್ರಿಪೇರ್ ಆಗಬೇಕು, ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಯಾವ ಚಾಪ್ಟರ್ ಮೇಲೆ ನಾವು ಎಷ್ಟೊಂದು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಕ್ ಟೆಸ್ಟ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಐಡಿಯಾ ಬರ್ತದೆ. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಸೊ ಮೊದಲನೇ ಕ್ವಶನ್ ನೋಡೋಣ. ವಾಟ್ ಈಸ್ ದ ಏನದ್ರಿ ಕ್ವಶನ್, ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಏನದರಿ ಕ್ವಶನ್ ನೋಡ್ರಿ. ಏನದಪ್ಪ ಕ್ವಶನ್ ಒಳಗ ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್, ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಡಿವಿಸಿಬಲ್ ಬೈ ಏನದರಿ ಡಿವಿಸಿಬಲ್ ಬೈ 7, 14, 21. ಸೊ ನಿಮ್ಗೆಲ್ಲ ಗುರ್ತದ ಸ್ಮಾಲೆಸ್ಟ್ ಅಂದ್ರೆ ಏನ್ರಿ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆ. ಸ್ಮಾಲೆಸ್ಟ್ ಅಂದ್ರೆ ಏನ್ರಿ ಚಿಕ್ಕ ಸಂಖ್ಯೆ. ಡಿವಿಸಿಬಲ್ ಅಂದ್ರೆ ಏನ್ರಿ ಭಾಗವಾಗುವುದು. ಸೊ ಯಾವ್ದ್ರಿಂದ ಭಾಗವಾಗಬೇಕು, 7ರಿಂದನೂ ಭಾಗವಾಗಬೇಕು, 14ರ ಮಗ್ಗಿ ಒಳಗೂ ಇರಬೇಕು, ಸೊ 21ರ ಮಗ್ಗಿ ಒಳಗೂ ಇರಬೇಕು. ಅಂಥ ಸಂಖ್ಯೆ ಯಾವ್ದ್ರಿ 42. ಸೊ ಇದ್ರ ಬಗ್ಗೆ ಹೆಚ್ಚಿಂದ ಒಂದು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ 7ರ ಮಗ್ಗಿ ಒಳಗೂ 42 ಐತಿ, 14ರ ಮಗ್ಗಿ ಒಳಗೂ 42 ಐತಿ, 21ರ ಮಗ್ಗಿ ಒಳಗೂ 42 ಅದ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನದಪ್ಪ, a car travels 180 kilometer in 6 hours. In 6 hours, what is the speed of the car? What is the speed of the car? What is the speed of the car? A car travels ಅಂದ್ರೆ ಏನ್ರಿ ಕ್ರಮಿಸುವುದು. ಎಷ್ಟು ಕ್ರಮಿಸತೈತ್ರಿ 180 ಕಿಲೋಮೀಟರ್ ದೂರವನ್ನ ಕ್ರಮಿಸತೈತಿ. ಆದ್ರೆ ಎಷ್ಟು ಗಂಟೆ ಒಳಗ್ರಿ 6 ಗಂಟೆ ಒಳಗೆ ಕ್ರಮಿಸ್ತೀರ. ಆ ಕಾರಿನ ಸ್ಪೀಡ್ ಕೇಳಿದ್ರು. ಸ್ಪೀಡ್ ಅಂದ್ರೆ ಕನ್ನಡದಾಗ ಏನಂತೀವಿ, ವೇಗ ಅಂತೀವಿ. ಸೊ ನಾನು ನಿಮ್ಗೊಂದು ಇಲ್ಲಿ ಟ್ರಿಕ್ಸ್ ಹೇಳ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ಫಸ್ಟ್ ಈ ಥರ ವಾಯ್ ಬರಿಬೇಕು, ನೆಕ್ಸ್ಟ್ ಇಲ್ಲಿ ಎಲ್, ಸೊ ಇಲ್ಲಿ ಏನ್ರಿ ಟಿ, ಇಲ್ಲಿ ಏನ್ರಿ ಎಸ್. ಸೊ ನಿಮ್ಗೆಲ್ಲ ಗುರ್ತದ. ಸೊ ಎಲ್ ಅಂದ್ರೆ ಏನ್ರಿ ಲೆಂತ್ ಆಗಿರ್ತದ. ಸೊ ಎಲ್ ಅಂದ್ರೆ ಏನ್ರಿ ಲೆಂತ್, ಎಲ್ ಅಂದ್ರೆ ಏನ್ರಿ ಲೆಂತ್ ಆಗಿರ್ತದ. ನೆಕ್ಸ್ಟ್ ಟಿ ಅಂದ್ರೆ ಏನ್ರಿ ಟೈಮ್. ಸೊ ಟೈಮ್ ಅಂದ್ರೆ ಸಮಯ, ನಿಮಗೆಲ್ಲ ಗುರ್ತದ. ಸೊ ಎಸ್ ಅಂದ್ರೆ ಏನ್ರಿ ಸ್ಪೀಡ್ ಆಗಿರ್ತದ. ಸೊ ಎಸ್ ಅಂದ್ರೆ ಏನ್ರಿ ಸ್ಪೀಡ್ ಆಗಿರ್ತದ. ಎಲ್ ಅಂದ್ರೆ ಏನ್ರಿ ಲೆಂತ್, ಲೆಂತ್ ಅಂದ್ರೆ ರೈಲಿನ ಉದ್ದ ಆಗಿರ್ತದ. ನೆಕ್ಸ್ಟ್ ಟಿ ಅಂದ್ರೆ ಏನ್ರಿ ಟೈಮು, ಸಮಯ ಆಗಿರ್ತದ. ಸ್ಪೀಡ್ ಅಂದ್ರೆ ಏನ್ರಿ ವೇಗ ಆಗಿರ್ತದ. ನೆಕ್ಸ್ಟ್ ನಮಗೇನಾದ್ರೂ ಸ್ಪೀಡ್ ಬೇಕಾಗಿತ್ತು, ಏನ್ ಬೇಕಾಗಿತ್ರಿ ಸ್ಪೀಡ್ ಬೇಕಾಗಿತ್ತಂದ್ರೆ ಸ್ಪೀಡ್ ಮೇಲೆ ಕೈ ಇಡಬೇಕು. ಏನ್ ಮಾಡ್ಬೇಕ್ರಿ ಸ್ಪೀಡ್ ಮೇಲೆ ಕೈ ಇಟ್ರೆ ಏನ್ ಕಾಣ್ತದ, L/T ಅಂತ ಕಾಣ್ತದ. ಏನ್ ಕಾಣ್ತದ್ರಿ L/T ಅಂತ ಕಾಣ್ತದ. ಸ್ಪೀಡ್ ಮೇಲೆ ಕೈ ಇಟ್ರೆ ಏನ್ ಕಾಣ್ತದ L/T. ಸೊ ಲೆಂತ್ ಎಷ್ಟು ದೂರ ಕ್ರಮಿಸ್ತದ್ರಿ 180 ಕಿಲೋಮೀಟರ್. ಅಥವಾ ಲೆಂತ್ ಅನ್ಬೋದು, ಅಥವಾ ಇನ್ನೊಂದು ಕಡೆ ಏನ್ ಕೊಟ್ಟಿರ್ತಾರ್ರಿ ಡಿಸ್ಟನ್ಸ್ ಅಂತ ಕೊಟ್ಟಿರ್ತಾರ. ನೆಕ್ಸ್ಟ್ ಟೈಮ್ ಎಷ್ಟದ್ರಿ 6 ಗಂಟೆ. ಸೊ ಇದು ಕಿಲೋಮೀಟರ್ ಒಳಗದ, ಸೊ ಇದು ಗಂಟೆ ಒಳಗದ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಕನ್ವರ್ಸೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ 6 1 6 3 18, 0ಕ್ಕೆ 0. ಸೊ ಆನ್ಸರ್ ಎಷ್ಟ್ರಿ 30 ಕಿಲೋಮೀಟರ್ ಫರ್ ಅವರ್. ಸೊ ಇದೇನಾದರೂ ಮ್ಯಾಗಿಂದ ಕಿಲೋಮೀಟರ್ ಒಳಗೆ ಕೊಟ್ಟ, ಇದೇನಾದರೂ ಸೆಕೆಂಡ್ ಒಳಗೆ ಕೊಟ್ಟಿದಂದ್ರೆ ಸೊ ನಮ್ಗೆ ಕಡ್ತಾ ಹೊಡ್ಯಾಕೆ ಬರ್ತಿರ್ಕಿಲ್ಲ. ಅವಾಗ ನಾವೇನು ಮಾಡಬೇಕಿತ್ತು, ಕನ್ವರ್ಟ್ ಮಾಡಬೇಕಿತ್ತು. ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಟ್ರೈನ್ ಪ್ರಾಬ್ಲಮ್ಸ್ ಅಂತಕ್ಕಂಥ ನಾನೇ ಮಾಡಿರ್ತಕ್ಕಂಥ ಒಂದು ಯೂಟ್ಯೂಬ್ ಒಳಗೆ ವಿಡಿಯೋ ಇದೆ. ಸೊ ನೀವು ಯೂಟ್ಯೂಬ್ ಒಳಗೆ ಹೋಗಿ ಏನು ಮಾಡ್ಬೇಕಂದ್ರೆ ಟ್ರೈನ್ ಪ್ರಾಬ್ಲಮ್ಸ್ ಬೈ ಭರ್ತೇಶ್ ಮುಡ್ಲ್ಗೆ ಅಂತ ಸರ್ಚ್ ಮಾಡ್ರಿ. ಟ್ರೈನ್ ಪ್ರಾಬ್ಲಮ್ಸ್ ಬೈ ಭರ್ತೇಶ್ ಮುಡ್ಲ್ಗೆ ಅಂತ ಸರ್ಚ್ ಮಾಡ್ರೆ ಸೊ ನಿಮಗೆ ಟ್ರೈನ್ ಪ್ರಾಬ್ಲಮ್ಸ್ ಬಗ್ಗೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಚಾಪ್ಟರ್ ಬಗ್ಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದಪ್ಪ ಕ್ವಶನ್, if 6 workers can complete a task in 8 days, can complete a task in 8 days, can complete a task in 8 days, how many days
will take for three workers to complete the same task ಅಂತ ಕ್ವಶನ್ ಅದ. ಸೊ ಕ್ವಶನ್ ಅಂತೂ ಇತ್ತು, ಇಂಗ್ಲೀಷ್ ಒಳಗಿತ್ತು, ಓದ್ವಿ. ಆದ್ರೆ ನಮ್ಮ ಆರ್ಮಿ ಅಗ್ನಿವೀರ ತಯಾರಿ ಮಾಡೋರು ಇರ್ಬೋದು, TA ರೈಲಿ ತಯಾರಿ ಮಾಡೋರಿಗೆ ಇಂಗ್ಲೀಷ್ ಕೂಡ ಟಫ್ ಆಗ್ತಿರ್ತದೆ. ಸೊ ಅವ್ರಿಗೆ ಕನ್ನಡದಾಗ ಏನಂತ ನೋಡ್ರಿ, ಇಫ್ 6 ವರ್ಕರ್ಸ್ 6 ಜನ ಕೆಲಸಗಾರರು ಕಂಪ್ಲೀಟ್ ಕೆಲಸವನ್ನ ಸಂಪೂರ್ಣಗೊಳಿಸುವುದು ಎಷ್ಟು ದಿನದಾಗ್ರಿ? 8 ದಿನದಲ್ಲಿ. 8 ದಿನ. ಹಾಗಾದ್ರೆ ಹೌ ಮೆನಿ ಡೇಸ್ ಅಂದ್ರೆ ಏನ್ರಿ? ಹಾಗಾದ್ರೆ 3 ವರ್ಕರ್ಸ್, ಹಾಗಾದ್ರೆ 3 ಜನ ಕೆಲಸಗಾರರು ಆ ಒಂದು ಸೇಮ್ ವರ್ಕನ್ನ ಇವ್ರ ಮ್ಯಾಗ್ ಮಾಡ್ತಿರಲ್ಲ ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೋ. ಸೊ ಕಾನ್ಸೆಪ್ಟ್ ಇನ್ನೊಂದ್ಸಲ ನೋಡ್ರಿ ಕರೆಕ್ಟ್ ಆಗಿ. ಏನೇನದಪ್ಪ ಅಂದ್ರೆ ಇಲ್ಲಿ ಜನ, ನೆಕ್ಸ್ಟ್ ಯಾವ್ದದರಿ ಕೆಲಸ, ನೆಕ್ಸ್ಟ್ ಯಾವ್ದದರಿ ದಿನ. ಏನೇನ್ರಿ? ಜನ, ಕೆಲಸ, ದಿನ. ಯಾವ್ದವ್ರಿ? ಜನ, ಕೆಲಸ, ದಿನ. ಎಷ್ಟು ಜನ ಅದಾರ್ರಿ? 6 ಜನರು. ಸೊ ಒಂದು ಕೆಲಸ ಮಾಡತ್ತಾರು. ಸೊ ಎಷ್ಟು ದಿನ ತಗೋತಾರಿ ಟೈಮ? 8 ದಿನ ಟೈಮ್ ತಗೋತಾರು. 6 ಜನ ಕೆಲಸಗಾರರು ಒಂದು ಕೆಲಸವನ್ನ ಮಾಡಾಕ ಎಷ್ಟು ದಿನ ಟೈಮ್ ತಗೋತಾರ್ರಿ? 8 ದಿನ ಟೈಮ್ ತಗೋತಾರು. ಹಾಗಾದ್ರೆ ನೆಕ್ಸ್ಟ್ ಏನದರಿ? ಹೌ ಮೆನಿ ಡೇಸ್. ಸೊ ಡೇಸ್ ಕೆಳಗೆ ಎಕ್ಸ್ ಬರೀಬೇಕು. ಹೌ ಮೆನಿ ಡೇಸ್ ಕಂಡಿಡಿಯವ್ರದ್ದು ಡೇಸ್ ಗುರುತಿಲ್ಲ, ಅಲ್ಲಿ ಏನು ಬರೀಬೇಕು? ಎಕ್ಸ್ ತಗೋಬೇಕು. ವಿಲ್ ಟೇಕ್ ಫಾರ್ 3 ವರ್ಕರ್ಸ್, ಹಾಗಾದ್ರೆ 3 ಜನರು ಅದೇ ರೀತಿಯಾಗಿರ್ತಕ್ಕಂಥ ಸೇಮ್ ಕೆಲಸ ಮಾಡಕ ಎಷ್ಟು ದಿನ ಟೈಮ್ ತಗೋತಾರೆ ಕೇರ್. ಸೊ ಎಕ್ಸ್ ಜೊತೆ ಯಾವ್ದು ಬಂದ್ರಿ? 3 ಬಂತು, ಕೆಳಗೆ ಬರೀಬೇಕು. ಉಳಿತು ಯಾವ್ದ್ರಿ? 6, 1, 8. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್. 3 1 3 2 ಸೊ 8 2 ಎಷ್ಟ್ರಿ? 16. ಇದು ಯಾವ ಚಾಪ್ಟರ್ ಮ್ಯಾಗಿನ ಕ್ವಶನ್ ಅಂದ್ರೆ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಮ್ಯಾಗಿನ ಕ್ವಶನ್ನ. ಯಾವ್ದ್ರಿ? ಟೈಮ್ ಆ್ಯಂಡ್ ವರ್ಕ್ ಮೇಲೆ ಬರ್ತಕ್ಕಂಥ ಕ್ವಶನ್. ಸೊ ನಮ್ಮ TA ರ್ಯಾಲಿ ಒಳಗಾಗಿರ್ಬೋದು, ಅಗ್ನಿವೀರ್ GD ಒಳಗಾಗಿರ್ಬೋದು, TA GD ಒಳಗೆ ಕೇಳಿರ್ತಕ್ಕಂಥ ಕ್ವಶನ್ಗಳು. ಸೊ ನೀವು ಕೂಡ ಬಿಡ್ಸಕ್ಕೆ ಬರಬೇಕು. ಇದು ಕಾನ್ಸೆಪ್ಟ್ ಏನಂದ್ರೆ ಜನ, ಕೆಲಸ, ದಿನ. 1 ಸೆಕೆಂಡ್ ರಿಪೀಟ್ ಮಾಡ್ತೀನಿ ನೋಡ್ರಿ. 6 ಜನರು ಒಂದು ಕೆಲಸವನ್ನ 8 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ 3 ಜನರು ಅದೇ ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೆ ಕೇಳಿದ್ರೆ, ಸೊ ಒಂದು ವಿ ಈ ಕಡೆಯಿಂದ ಹಾಕಬೇಕು, ಇನ್ನೊಂದು ವಿ ಈ ಕಡೆಯಿಂದ ಹಾಕಬೇಕು. ಅವಾಗ ಎಕ್ಸ್ ಜೊತೆ ಯಾವ್ದು ಬಂತ್ರಿ? 3 ಬಂತು, ಕೆಳಗೆ ಬರ್ದ್ವಿ. ಉಳಿದಿದ್ನೆಲ್ಲ ಮ್ಯಾಲ್ ಬರೆದ ಸಿಂಪ್ಲಿಫಿಕೇಶನ್ ಮಾಡ್ರೆ ಸೊ ನಿಮ್ಮ ಆನ್ಸರ್ ನಿಮಗೆ ಸಿಗ್ತದ. ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್. ಸೊ ಒಮ್ಮೊಮ್ಮೆ ಕ್ಲಾಸ್ ಒಳಗೆ ಒಬ್ಬೊಬ್ಬರು ಇದಕ್ಕೆ ಏನಂತಾರೆ ಅಂದ್ರೆ CI ಅಂತ ಕೂಡ ಹೇಳ್ತಾರೆ. ಏನಂತಾರಿ? CI ಕೂಡ ಅಂತಾರೆ. ಸೊ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಅ ಸಮ್ ಆನ್ ಅ ₹5,000 ಫಾರ್ 2 years at 10% per annum. Per annum compounded annually ಅದ. ಸೊ ಏನ್ರಿ ಇದು ಕ್ವಶನ್ ಅರ್ಥ ಅಂದ್ರೆ ಫೈಂಡ್ ದ ಕಂಪೌಂಡ್ ಇಂಟ್ರೆಸ್ಟ್ ಅಂದರು. ಸೊ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಕನ್ನಡದಾಗ ಏನಂತೀವಿ? ಚಕ್ರಬಡ್ಡಿ. ಏನಂತೀವಿ? ಚಕ್ರಬಡ್ಡಿ ಅಂತೀವಿ. ಸೊ ಇದು ಚಕ್ರಬಡ್ಡಿಯನ್ನ ಕಂಡುಹಿಡಿಬೇಕಾಗಿತ್ತಂದ್ರೆ 2 ವರ್ಷ ಇದ್ದಾಗ ಒಂದು ಫಾರ್ಮುಲಾ ಬರ್ತದ. A + B + A × B ಡಿವೈಡ್ ಬೈ 100. ಮುಂದೆ ಶೇಕಡಾ ಚಿಹ್ನೆ, ನೆಕ್ಸ್ಟ್ ಇಂಟು ಏನು ಮಾಡಬೇಕು? ಪ್ರಿನ್ಸಿಪಲ್ ಮಾಡಬೇಕು. ಇದ್ರೊಳಗೆ ಎ ಅಂದ್ರೆ ಏನ, ಬಿ ಅಂದ್ರೆ ಏನ ಕನ್ಫ್ಯೂಷನ್ ಆಗ್ತಿರ್ತದ. ಸೊ ಏನು ತಲೆ ಕೆಡ್ಸ್ಕೋಬೇಡ್ರಿ, ಎಲ್ಲ ಕಡೆನೂ ಎಷ್ಟು ಬರೀಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 10%. ಸೊ 10 ಬರೀರಿ. 10 + 10 + 10 × 10 ಕೆಳಗೆ ಎಷ್ಟು ಅದ ರೀ? 100 ಅದ. ಸೊ ಬ್ರಾಕೆಟ್ ಕಂಪ್ಲೀಟ್ ಮಾಡಿ ಶೇಕಡಾ ಚಿಹ್ನೆ ಬರದ ಇಂಟು ಪಿ ಮಾಡ್ರಿ. 10 + 10 ಎಷ್ಟು ರೀ? 20 ಪ್ಲಸ್ ಈ 2 0 ಕ್ಯಾನ್ಸಲ್ ಆಯಿತು. 1 1 ಎಷ್ಟು ರೀ? 1. ಸೊ ಇಲ್ಲಿ ಎಷ್ಟು ಉಳಿತು ರೀ? 1 ಉಳಿತು. ಅಂದ್ರೆ ನಾವು ನೇರವಾಗಿ ಎಷ್ಟು ಬರಿಬೋದು ರೀ? 21. ಸೊ ಮುಂದೆ ಶೇಕಡಾ ಚಿಹ್ನೆ ಐತಿ, ಪರ್ಸೆಂಟೇಜ್, ಮುಂದೆ ಇಂಟು ಚಿಹ್ನೆ ಐತಿ, ಇಂಟು ಪ್ರಿನ್ಸಿಪಲ್ ಎಷ್ಟು ಅದ ರೀ? 5,000. ಸೊ 5,000 ಬರೀರಿ, ಬರ್ದು. ಸೊ ಇಲ್ಲಿ ತನಕ ನಾ ಏನು ಮಾಡ್ತೇನೆ ಅಂದ್ರೆ ಐ ಹೋಪ್ ಯು ಹ್ಯಾವ್ ಟು ಆಲ್ ಆಫ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್, ಸೊ ಈ ಶೇಕಡಾ ಚಿಹ್ನೆ ತೆಗಿಬೇಕಾಗಿತ್ತು. ಇದ್ರ ಬೆಲೆ ಅಂದರೆ ಏನ್ರಿ? ಕೆಳಗೆ ಎಷ್ಟು ಬರೀಬೇಕು? 100 ಬರೆದ್ರೆ ಈ ಶೇಕಡಾ ಚಿಹ್ನೆ ಹೋತು. ನೆಕ್ಸ್ಟ್ ಈ 2 0 ಕ್ಯಾನ್ಸಲ್ ಆಯಿತು. ಉಳಿತು ಎಷ್ಟು? ಇಲ್ಲಿ ಒಂದು 0 ಉಳಿತು. ಸೊ ಈ 0 ಇಲ್ಲಿ ಬರೆದ್ವಿ. ನೆಕ್ಸ್ಟ್ 5 1 5, 5 2 10.
ಸೊ ಆನ್ಸರ್ ಎಷ್ಟು ರೀ 1050. ಸೊ ಆಪ್ಷನ್ ಒಳಗೆ ಮಿಸ್ ಆಗೈತಿ. ಆನ್ಸರ್ ಎಷ್ಟು ಬರ್ತದೆ 1050. ಸೊ ಇದು ಚಕ್ರ ಬಡ್ಡಿಯನ್ನು ಕಂಡುಹಿಡಿತಕ್ಕಂಥ ಸಿಂಪಲ್ ಆಗಿರತಕ್ಕಂಥ ಮೆಥಡ್. ಸೊ ಫಾರ್ಮುಲಾ ಒಂದು ಇಂಪಾರ್ಟೆಂಟ್. ಸೊ ಒಂದ್ಸಲ ನೀವೇನು ಮಾಡಿರಿ ಇದನ್ನು ಸ್ಕ್ರೀನ್ಶಾಟ್ ತೊಗೊರಿ. ಸೊ ನಿಮ್ಮ ಅಗ್ನಿವೀರ ಅಥವಾ TRL ಎಕ್ಸಾಮ್ ಇಂಗ್ಲೀಷ್ ಒಳಗಿರ್ತದೆ. ಎತ್ರೊಳಗಿರ್ತದೆ ರೀ ಇಂಗ್ಲೀಷ್ ಒಳಗಿರ್ತದೆ. ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ನಡ ಕ್ವಶನ್ಗಳು ಇರೋದಿಲ್ಲ. ಸೊ ಮ್ಯಾಲೆ ಇಂಗ್ಲೀಷ್ ಇರ್ತದೆ, ಕೆಳಗೆ ಯಾವ್ದು ಇರ್ತದೆ ರೀ ಹಿಂದಿ ಇರ್ತದೆ. ಸೊ ಯಾವ್ದು ಇರ್ತದೆ ಹಿಂದಿ ಇರ್ತದೆ. ಸೊ ನೀವೇನಾದರೂ ಈ ಒಂದು ಎಕ್ಸಾಮನ್ನು ಕನ್ನಡದಾಗ ಪ್ರಿಪೇರ್ ಆದ್ರೆ ಸೊ ನಿಮಗಿದು ಹೆಲ್ಪ್ಫುಲ್ ಆಗೋದಿಲ್ಲ. ಸೊ ಆದಷ್ಟು ಪ್ರಿಪ್ರೇಷನ್ನ ಸೊ ಫಸ್ಟ್ ಪ್ರಿಫರೆನ್ಸ್ ಇಂಗ್ಲೀಷಿಗೆ ಕೊಡ್ರಿ. ಸೊ ನಮ್ಮ ಮಂದಿಗೆ ಇಂಗ್ಲೀಷ್ ಸ್ವಲ್ಪ ತಿಳಿತದೆ, ಏನೂ ಸಮಸ್ಯೆ ಆಗೋದಿಲ್ಲ. ಸೊ ಇಂಗ್ಲೀಷ್ ಒಳಗೆ ಅಷ್ಟೇ ಕ್ವಶನ್ಸ್ಗಳನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡ್ರೆ ನಿಮ್ಮ ಎಕ್ಸಾಮ್ಗೆ ಭಾರಿ ಹೆಲ್ಪ್ಫುಲ್ ಆಗ್ತದೆ. ಸೊ ಮಾಕ್ ಟೆಸ್ಟ್ಗಳನ್ನು ಕೂಡ ನೀವು ಇಂಗ್ಲೀಷ್ ಒಳಗೆ ಬರೀಬೇಕು. ಸೊ ಇದೊಂಥರ ನಾ ಏನು ಮಾಡ್ತೇನೆ ಅಂದ್ರೆ ಮಾಕ್ ಟೆಸ್ಟ್ ನಡೆಸ್ತಿರ್ತಾನೆ. ಸೊ ವಿಡಿಯೋನ ಫ್ಯೂಸ್ ಮಾಡಬೇಕು, ಆನ್ಸರನ್ನು ಕಮೆಂಟ್ ಒಳಗೆ ತಿಳಿಸ್ಬೇಕು. ನೆಕ್ಸ್ಟ್ ನಾ ಅದಕ್ಕೆ ಸೊಲ್ಯೂಷನ್ ಕೊಡ್ತಿರ್ತಾನೋ, ಆನ್ಸರ್ ಕರೆಕ್ಟ್ ಐತೋ ತಪ್ಪಾಯ್ತೋ ಹೇಳಬೇಕು. ಸೊ ಈಗ ಫಿಫ್ತ್ ಕ್ವಶನ್ ಮುಗಿದ ಕೂಡಲೇ ನಿಮ್ಮದು ಸ್ಕೋರ್ನ ಕಮೆಂಟ್ ಒಳಗೆ ಹೇಳಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. A man bought an article for rupees 2000 and sold for 2500. What is the profit percentage? ಕೇಳಿದಾರೆ. ಏನು ಕೇಳಿದಾರೆ? ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾರೆ. ಸೊ ಇದನ್ನ ಹೆಂಗೆ ಬಿಡಿಸ್ಬೇಕು, ಇದರ ಅರ್ಥ ಏನ ನೋಡೋಣ. ಸೊ ಏನ್ರಿ ಆ ಮ್ಯಾನ್ ಬಾಟ್ ಅಂದ್ರೆ ಏನ್ರಿ ಕೊಂಡ್ಕೊಳ್ಳೋದು, ಆರ್ಟಿಕಲ್ ಅಂದ್ರೆ ಏನ್ರಿ ವಸ್ತು. ಒಂದು ವಸ್ತುವನ್ನ ಎಷ್ಟು ಕೊಂಡ್ಕೊಂಡ್ರೆ ಒಬ್ಬ ವ್ಯಕ್ತಿ 2000 ರೂಗಳಿಗೆ ಕೊಂಡ್ಕೊಂಡಿದ್ದಾನೆ. ನೆಕ್ಸ್ಟ್ ಸೋಲ್ಡ್ ಅಂದ್ರೆ ಏನ್ರಿ ಮಾರುವುದು. ಎಷ್ಟಕ್ಕೆ ಮಾರಿದಾನ್ರಿ 2500 ರೂಗಳಿಗೆ ಮಾರಾಟ ಮಾಡಿದ್ದಾನೆ. ಹಾಗಾದ್ರೆ ಪ್ರಾಫಿಟ್ ಅಂದ್ರೆ ಏನ್ರಿ ಲಾಭ, ಪರ್ಸೆಂಟೇಜ್ ಅಂದ್ರೆ ಏನ್ರಿ ಶೇಕಡ. ಹಾಗಾದ್ರೆ ಆ ವ್ಯಕ್ತಿಗೆ ಆಗ್ತಕ್ಕಂಥ ಶೇಕಡ ಲಾಭ ಎಷ್ಟಂತ ಕೇಳಿದಾರೆ. ಸೊ ಸಿಂಪಲ್ ಆಗಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 2000 ರೂಪಾಯಿಗೆ ತಗೊಂಡ, ಎಷ್ಟಕ್ಕೆ ಮಾರಿದ್ರಿ 2500 ರೂಪಾಯಿಗೆ ಮಾರಿದ. ಸೊ ಎಷ್ಟು ಲಾಭ ಆಯ್ತು ರೀ ಅವಂಗ 500 ರೂಪಾಯಿ ಲಾಭ ಆಯ್ತು. ಎಷ್ಟಾಯ್ತು ರೀ 500 ರೂಪಾಯಿ ಲಾಭ ಆಯ್ತು. ಹಾಗಾದ್ರೆ ಶೇಕಡ ಲಾಭ ಕೇಳಿದ್ದಂದ್ರೆ 100ಕ್ಕೆ ಎಷ್ಟ ಏನ್ರಿ 100ಕ್ಕೆ ಎಷ್ಟ. ಒಬ್ಬ ವ್ಯಕ್ತಿ ಒಂದು ವ್ಯಾಪಾರದಾಗ 2000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದ, ಲಾಭ ಎಷ್ಟಾಯ್ತು ರೀ 500 ರೂಪಾಯಿ ಆಯಿತು. ಹಾಗಾದ್ರೆ ಅದೇ ಒಬ್ಬ ವ್ಯಕ್ತಿ ಅದೇ ಒಂದು ಬಿಸ್ನೆಸ್ ಒಳಗೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಅವ್ನಿಗೆ ಎಷ್ಟು ಲಾಭ ಆಗ್ತೈತೆ ಅಂತ ಕೇಳಿದ್ರು. ಸೊ ಎಕ್ಸ್ ಅಪೋಸಿಟ್ ಯಾವ್ದೈತಿ ಓರೆ ಗುಣಾಕಾರ ಮಾಡೋಕೆ 2000 ಐತಿ. ಸೊ 2000 ಬರೀರಿ. ನೆಕ್ಸ್ಟ್ ಉಳಿತು ಯಾವ್ದ್ರಿ 500 ಉಳಿತು. ಇದಂತೂ ಯೂಸ್ ಇಲ್ಲ. ನೆಕ್ಸ್ಟ್ ಉಳಿತು ಯಾವ್ದ್ರಿ 100 ಉಳಿತು. ಸೊ ಈ 2 0 ಈ 2 0 ಈ 0 ಈ 0. ಸೊ 50ರೊಳಗೆ ಅರ್ಧ ಮಾಡ್ರಿ ಎಷ್ಟು ರೀ 25%. ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ನಿಮ್ಮ ಸ್ಕೋರನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಸೊ 5 ಕ್ವಶನ್ ಬಿಡಿಸಿದ್ದೀವಿ. ನಿಮ್ದು 5ಕ್ಕೆ ಎಷ್ಟು ಕರೆಕ್ಟ್ ಆಗಿದಾವ, 5ಕ್ಕೆ 5 ಕರೆಕ್ಟ್ ಆಗಿದಾವೋ, 5ಕ್ಕೆ 4 ಆಗಿದಾವೋ, 5ಕ್ಕೆ 3 ಆಗಿದಾವೋ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಸೊ TRL ತಯಾರಿ ಮಾಡೋರ ಏನು ಮಾಡ್ಬೇಕ್ರಿ ಕಮೆಂಟ್ ಬಾಕ್ಸ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಕೆಲವೇ ವರ್ಷಗಳಲ್ಲಿ ನಮ್ಮ ಸಂಸ್ಥೆಯಿಂದ 500ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ನೆಕ್ಸ್ಟ್ SSC GD ಎಕ್ಸಾಮ್ ಪಾಸ್ ಆಗಿದ್ದಾರೆ. SSC GD ಎಕ್ಸಾಮ್ ಪಾಸ್ ಆಗಿ ಒಳ್ಳೆ ಹುದ್ದೆ ಒಳಗೆ ತಾಯಿ ಭಾರತಾಂಬೆ ದೇಶ ಸೇವೆಯನ್ನು ಮಾಡಕ್ಕೆ ನಮ್ಮ ಶಾರದಾ ವಿದ್ಯಾಲಯ 500ಕ್ಕಿಂತನೂ ಹೆಚ್ಚಿನ ಭಾವಿ ಯೋಧರನ್ನ ಕೂಡ ಕಳಿಸಿದಾರಂತ ಹೇಳಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಈ ಒಂದು ಸಂದರ್ಭದೊಳಗೆ. ಸೊ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಕನಸನ್ನು ನನಸು ಮಾಡ್ಕೋಬೇಕಾಗಿತ್ತು. ನೀವು ಕೂಡ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡೋರಿದ್ರಂದ್ರೆ ಸೊ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸ್ಬೋದು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 20% ಆಫ್ 400? ಸೊ 20% ಆಫ್ 400. ಸೊ 20 ಬರೆದ್ವಿ. ಮುಂದೆ ಶೇಕಡಾ ಚಿಹ್ನೆ ಐತಂದ್ರೆ ಇದರ ಅರ್ಥ ಏನ್ರಿ ಬಾಗಿಲೆ 100. ಆಫ್ ಅಂದ್ರೆ ಏನ್ರಿ ಇಂಟು ಎಷ್ಟ್ರಿ 400. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟ್ರಿ 1. ಏನೂ ಇಲ್ಲ ಅಂದ್ರೆ ಕೆಳಗೆ ಎಷ್ಟ್ರಿ 1. ಸೊ ನೋಡ್ರಿ 20 ಅದ
ಸೊ ಪರ್ಸೆಂಟ್ ಅಂದ್ರೆ ಏನ್ರಿ ಶೇಕಡಾ ಚಿಹ್ನೆ ಕೆಳಗೆ 100 ಹೇಳ್ತೈತಿ. ಯಾವುದೋ ಒಂದು ಸಂಖ್ಯೆ ಮುಂದೆ ಶೇಕಡಾ ಚಿಹ್ನೆ ಇತ್ತಂದ್ರೆ ಅದರ ಅರ್ಥ ಏನ್ರಿ ಬಾಗಿಲೆ 100. ಈ 2 0 ಈ 2 0 ಹೋಯ್ತು 24 ಎಷ್ಟ್ರಿ 80 ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದ. ಸೊ ನೀವು ಇದನ್ನ ಮ್ಯಾಥ್ಸ್ ಕ್ಲಾಸ್ನ ಹೆಂಗೆ ಬಿಡಿಸ್ಬೇಕಂದ್ರೆ ನಾ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋದಕ್ಕೂ ವೇಟ್ ಮಾಡಬೇಕು. ನಂದು ಎಕ್ಸ್ಪ್ಲನೇಷನ್ ಮುಗಿದ ಕೂಡಲೇ ವಿಡಿಯೋ ಫ್ಯೂಸ್ ಮಾಡಬೇಕು. ನೀವು ಆನ್ಸರ್ ಬಿಡ್ಸಕ್ಕೆ ನೋಡಬೇಕು. ಬಿಡಿಸಿದ ನಂತರ ಬಂದಂಥ ನಿಮ್ಮ ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್ ಸೊಲ್ಯೂಷನ್ ಕರೆಕ್ಟ್ ಐತೋ ಇಲ್ಲೋ ಅನ್ನೋದನ್ನು ನೋಡಬೇಕು. ಸೊ ಇದೊಂದು ಮಾಕ್ ಟೆಸ್ಟ್. ಸೊ ಈ ಒಂದು ಮಾಕ್ ಟೆಸ್ಟ್ನ ನೀವು ಬರೆಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನೋಡ್ರಿ, ಮಾಕ್ ಟೆಸ್ಟ್ಗಳನ್ನ ನಾವು ರೆಗ್ಯುಲರ್ ಆಗಿ ಅಟೆಂಡ್ ಆಗೋದ್ರಿಂದ ಸೊ ನಮ್ದು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೇಂಜಿಗೆ ನಡೆದೈತಿ, ನಮ್ದು ಎಕ್ಸಾಮ್ ಪ್ರಿಪ್ರೇಷನ್ ಯಾವ ರೇಂಜಿಗೆ ನಡೆದೈತಿ, ನಾವು ಈಗ ಎಷ್ಟು ಸ್ಟಡಿ ಮಾಡಿದ್ದೀವಿ, ಇನ್ನೂ ಎಷ್ಟು ಮಾಡಬೇಕು, ಸ್ಟಡಿ ಎಷ್ಟು ಮಾಡಬೇಕು, ನಮ್ದು ಸ್ಪೀಡ್ ಯಾವ ರೇಂಜಿಗೆ ಐತಿ, ಎಕ್ಸಾಮ್ ಒಳಗೆ ಕ್ವಶನ್ಸ್ ಹೆಂಗೆ ಬರತ್ತವ, ಯಾವ ರೀತಿಯಾಗಿ ನಾವು ಎಕ್ಸಾಮ್ ಒಳಗೆ ಈ ಒಂದು ಕ್ವಶನ್ಗಳನ್ನ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿತೈತಿ. ಯಾವಾಗ ತಿಳಿತೈತಿ ಅಂದ್ರೆ ನೀವು ಮಾಕ್ ಟೆಸ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಿದಾಗಷ್ಟೇ. ಸೊ ನಾವು ಕೂಡ ಪ್ಲ್ಯಾನ್ ಮಾಡಿದ್ದೀವಿ TA ರ್ಯಾಲಿಗೆ ಮಿನಿಮಮ್ ಇಂತಿಷ್ಟಾದ್ರೂ ಕ್ವಶನ್ ಪೇಪರ್ಗಳನ್ನ ನಾವು ಡಿಸ್ಕಷನ್ ನಿಮ್ಮ ಜೊತೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮದು ಕೂಡ ಸಪೋರ್ಟ್ ಇರಬೇಕು. ಸಪೋರ್ಟ್ ಅಂದರೆ ಏನು ಮಾಡಬೇಕು, ಈ ಒಂದು ವಿಡಿಯೋನ ಯಾರಾದರೂ TA ರ್ಯಾಲಿ ಪಾಸ್ ಆದವ್ರು ಇದ್ರಂದ್ರೆ ಸೊ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಬೇಕು. ಸೊ TA ರ್ಯಾಲಿ ಎಕ್ಸಾಮ್ ಫಿಸಿಕಲ್ಲು ಮತ್ತು ಮೆಡಿಕಲ್ಲು ಪಾಸ್ ಆಗಿದ್ದು ಯಾವ ಗ್ರೂಪ್ಗಳು ಇದ್ದು ಅಂದ್ರೆ ಆ ಒಂದು ಗ್ರೂಪ್ ಒಳಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಸೊ ಕರ್ನಾಟಕದಾಗ ಯಾರು TA ರ್ಯಾಲಿ ಬಗ್ಗೆ ಕ್ಲಾಸ್ ಯೂಟ್ಯೂಬ್ ಒಳಗೆ ಮಾಡತ್ತಿಲ್ಲಂತೆ ಸಾಕಷ್ಟು ಜನ ಕೇಳತ್ತಿದ್ರು. ಸೊ ಅದಕ್ಕೆ ನಾವು ಕೂಡ ಸೊ TA ರ್ಯಾಲಿ ಸಿರೀಸ್ನ ಮ್ಯಾಥ್ಸ್ ಸಿರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಇಫ್ ದ ರೇಷಿಯೋ ಏನ್ರಿ, ರೇಷಿಯೋ ಆಫ್ ದ ಏಜಸ್ ಆಫ್ ಏಜ್ ಏನ್ರಿ, ರೇಷಿಯೋ ಆಫ್ ಏಜಸ್ ಆಫ್ A and B is 3:4, is 3:4 and B's age is 20 years. What is the A age? ಸೊ ಏನೂ ಇಲ್ಲ, ಕ್ವಶನ್ ಫಸ್ಟ್ ಅರ್ಥ ತಿಳ್ಕೊಳ್ಳೋಣ. ಓಕೆ, ದ ರೇಷಿಯೋ ಅನುಪಾತ, ರೇಷಿಯೋ ಅಂದ್ರೆ ಏನ್ರಿ ಅನುಪಾತ. ಯಾತರದ್ರಿ ಏಜ್. ಸೊ ಏಜ್ ಅಂದ್ರೆ ಏನ್ರಿ ವಯಸ್ಸುಗಳ ಅನುಪಾತ. ಯಾರ್ಯಾರ್ದು A ಮತ್ತು Bಗಳ ವಯಸ್ಸುಗಳ ಅನುಪಾತ ಎಷ್ಟದರಿ 3:4 ಕೊಟ್ಟಿದ್ದಾರೆ. ಸೊ ಬರ್ಕೊಂಡ್ಬಿಡ್ರಿ. ಒಂದು ಕಡೆ A, ಇನ್ನೊಂದು ಕಡೆ ಯಾರ್ರಿ B. A ವಯಸ್ಸಿನ ಅನುಪಾತ ಎಷ್ಟದರಿ 3 ಅದ, B ಯ ವಯಸ್ಸಿನ ಅನುಪಾತ ಎಷ್ಟದರಿ 4 ಅದ. ಸೊ ಇಷ್ಟ. ಹಾಗಾದ್ರೆ B ಏಜ್ ಎಷ್ಟದರಿ, B's ಏಜ್ ಈಸ್ 20 years. B ಯ ವಯಸ್ಸು ಎಷ್ಟದರಿ 20 ವರ್ಷ. ಹಾಗಾದ್ರೆ A ಯ ವಯಸ್ಸು ತಮಗೆ ಕಂಡಿಡಿ ಅಂದ್ರೆ ಸೊ ನಾವು ಕಂಡಿಡಿಯೋಣ. ಸೊ ಇಲ್ಲಿ 4 ಅನುಪಾತ ಅಂದ್ರೆ ಎಷ್ಟು ಕೊಟ್ಟಾನ್ರಿ 20 ಕೊಟ್ಟಾನ. 4 ಎಷ್ಟಲೇ 20 ರೀ, 4 5ಲೇ 20. ಸೊ ಸಿಂಪಲ್ ಆಗಿ ವಿಧ ವೇದಾಗ ಇಲ್ಲೂ ಕೂಡ 5ರಿಂದ ಗುಣಾಕಾರ ಮಾಡಬೇಕು. ಸೊ 3 5ಲೇ ಎಷ್ಟು ರೀ 15. ಸೊ ಆನ್ಸರ್ ಎಷ್ಟು ರೀ, ಆಪ್ಷನ್ A ಈಸ್ ಕರೆಕ್ಟ್. ಓಕೆ, ಆಪ್ಷನ್ A ಈಸ್ ಕರೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಎವರೇಜ್ ಏನಂದ್ರಿ, ಫೈಂಡ್ ದ ಎವರೇಜ್ ಆಫ್ ದ ಫಾಲೋವಿಂಗ್ ನಂಬರ್ಸ್ 12, 15, 20, 25 ಆ್ಯಂಡ್ 28 ಅಂತ ಕೊಟ್ಟಾರ. ಸೊ ಎವರೇಜ್ ಅಂದ್ರೆ ಏನ್ರಿ ಸರಾಸರಿ. ಸೊ ಎವರೇಜ್ ಅಂದ್ರೆ ಏನ್ರಿ ಸರಾಸರಿ. ಹಿಂದಿ ಒಳಗೆ ಏನಂತೀವಿ ಔಸತ್ ಅಂತೀವಿ. ಸೊ ಎವರೇಜ್ ಅಂದ್ರೆ ಏನ್ರಿ ಸರಾಸರಿ. ನಾವು ಸರಾಸರಿಯನ್ನ ಕಂಡುಹಿಡಿಬೇಕಾಗಿತ್ತು, ಎವರೇಜನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ಸೊ ಸರಾಸರಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರ್ತದೆ ರೀ, ಮೊತ್ತ ಬರ್ತದೆ. ಇಂಗ್ಲೀಷ್ ಒಳಗೆ ಮೊತ್ತಕ್ಕೆ ಏನಂತೀವಿ ಅಂದ್ರೆ ನಾವು ಸಮ್ ಅಂತೀವಿ. ಏನಂತೀವಿ, ಸಮ್ ಅಂತೀವಿ. ನೆಕ್ಸ್ಟ್ ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಕೆಳಗಡೆ ಒಟ್ಟು ಸಂಖ್ಯೆ. ಸೊ ಇಂಗ್ಲೀಷ್ ಒಳಗೆ ಏನಂತೀವಿ ಟೋಟಲ್ ನಂಬರ್. ಎವರೇಜ್ ಈಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ಟೋಟಲ್ ನಂಬರ್. ಇದು ಒಂದು ಫಾರ್ಮುಲಾ ಬರ್ತದೆ. ಫಾರ್ಮುಲಾ ಥ್ರೂ ಲೇಟ್ ಆಗ್ತದೆ. ಸೊ ಸಿಂಪಲ್ ಆಗಿ 12, 15, ನೆಕ್ಸ್ಟ್ ಯಾವುದದ ರೀ 20, ನೆಕ್ಸ್ಟ್ ಯಾವುದದ ರೀ 25, ನೆಕ್ಸ್ಟ್ ಯಾವುದದ ರೀ 28. ಸೊ ಈ ಥರ ಸರಾಸರಿ ಕಂಡುಹಿಡಿಬೇಕು. ಸೊ ನಾ ಸರಾಸರಿ ಅಂದಾಜು ನೋಡಿದ ಕೂಡಲೇ ಆ ಕಡೆ 28 ಅದ, ಈ ಕಡೆ 12 ಅದ. ಆನ್ಸರ್ 20 ಆಗ್ಬೋದು ಅಂತ ನಾ ಗೆಸ್ ಮಾಡತ್ತೇನೆ. ಸೊ ಇದು ಕರೆಕ್ಟ್ ಐತೆ ಇಲ್ಲ ನೋಡ್ರಿ. ಸೊ ಇದು 20ಕ್ಕೆ ಎಷ್ಟು ಹೆಚ್ಚೈತಿ, +5 ಐತಿ. ಸೊ +5 ಬರೀರಿ. ಸೊ ಇದು ಎಷ್ಟು ಹೆಚ್ಚದ ರೀ +8 ಅದ. ಸೊ ಇಲ್ಲಿ +8 ಬರೀರಿ. ಸೊ ಇದು ಕೂಡ ಎಷ್ಟು ಕಡಿಮೆ ಅದ ರೀ
20 ಆಗ್ಬೇಕಾದ್ರೆ -5 ಅದ. ಸೊ ಇದು ಕೂಡ ಎಷ್ಟು ಕಡಿಮೆ ಅದ ರೀ -8 ಅದ. ಸೊ ಈ -8 ಈ +8 ಈ ಪ್ಲಸ್ ಇದು -5 ಕ್ಯಾನ್ಸಲ್ ಆಯಿತು. ಸೊ ಉಳಿತು ಎಷ್ಟು ರೀ 20. ಆಪ್ಷನ್ ಬಿ ಈಸ್ ಕರೆಕ್ಟ್. ಸೊ ಇಷ್ಟೊಂದು ಸಿಂಪಲ್ ಆಗಿ ಕೂಡ ನಾವು ಆನ್ಸರ್ಗಳನ್ನ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸಮ್. ಸೊ ಏನದ ರೀ ಕ್ವಶನ್ ನೋಡ್ರಿ, ಫೈಂಡ್ ದ ಸಮ್. ಸಮ್ ಅಂದ್ರೆ ಏನ್ರಿ ಮೊತ್ತ. ಸಮ್ ಅಂದ್ರೆ ಏನ್ರಿ ಮೊತ್ತ. ಫೈಂಡ್ ದ ಸಮ್ ಆಫ್ ₹3,600 is invested at 5%, at 5% compound interest. ಎಂತ ಇಂಟ್ರೆಸ್ಟ್ ರೀ compound interest per annum for 2 years. For 2 years, what will be the amount? So what will be the amount? So ಒಂದ್ಸಲ ಕ್ವಶನ್ಗಳನ್ನ ಕನ್ನಡದಾಗ ನೋಡ್ಕೊಂಡು, if a sum of 3,600 rupees, if a sum of 3,600 rupees ಏನ್ ಮಾಡತ್ತಾರೋ ಇನ್ವೆಸ್ಟ್ ಮಾಡತ್ತಾರ. ಇನ್ವೆಸ್ಟ್ ಅಂದ್ರೆ ಏನ್ರಿ ಹೂಡಿಕೆ. ಹೆಂಗ 5%, ಅದು ಹೆಂಗ್ರಿ ಚಕ್ರ ಬಡ್ಡಿ ಹಂಗ. ಹಾಗಾದ್ರೆ 2 ವರ್ಷದ ನಂತರ ಅಮೌಂಟ್ ಎಷ್ಟು ಇರ್ತದೆ ಕೇಳಿದ್ರೆ, ಸೊ ಅಮೌಂಟ್ ಕಂಡುಹಿಡಿತಕ್ಕಂಥ ಫಾರ್ಮುಲಾ ಬರ್ತದೆ. ಎ ಈಸ್ ಈಕ್ವಲ್ ಟು ಏನ್ರಿ, ಎ ಈಸ್ ಈಕ್ವಲ್ ಟು ಪಿ ಆಫ್ 1 + R/100. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಇದನ್ನು ಸ್ಕ್ವೇರ್ ಮಾಡಬೇಕು. ಸೊ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಏನ್ರಿ ನಿಮಗೆಲ್ಲ ಗುರ್ತದ. ಸೊ ಅಸಲ ಎಷ್ಟು ಅದ ರೀ 3,600 ಅದ. ಸೊ 3,600 ಬರೀರಿ. ನೆಕ್ಸ್ಟ್ 1 ಐತಿ, 1 ಹಂಗೆ ಬರೀರಿ. ರೇಟ್ ಎಷ್ಟು ಅದ ರೀ 5%, 5/100 ಆಯಿತು. ನೆಕ್ಸ್ಟ್ ಎಷ್ಟು ವರ್ಷ ಅದರಲ್ಲ ರೀ ಅದನ್ನ ಇಲ್ಲಿ ಬರೀಬೇಕು. ಇಲ್ಲಿ ಟಿ ಇರ್ತದೆ. ಸೊ ಟಿ ಅಂದರೆ ಎಷ್ಟು 2 ವರ್ಷ ಅದ. ಸೊ 2 ವರ್ಷ ಬರೀರಿ. ನೆಕ್ಸ್ಟ್ ಇದನ್ನು ಹಿಂಗೆ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ನೋಡ್ರಿ. 3,600 ನೆಕ್ಸ್ಟ್ 1 ಪ್ಲಸ್, ಸೊ ಇದು 5/100 ಅನ್ನೋದು ಎತ್ತರಾಗದ ಭಿನ್ನ ರಾಶಿ ಒಳಗದ. ಇದನ್ನ ಡೆಸಿಮಲ್ ಒಳಗೆ ಬರೀತೀನಿ. 0.05 ಆಗ್ತು. ನೆಕ್ಸ್ಟ್ ಸ್ಕ್ವೇರ್ ಐತಿ, ಸ್ಕ್ವೇರ್ ಹಂಗ ಬರ್ದ್ನಿ. ಸೊ ಇದನ್ನ ಹಂಗ ಬರೆಯೋ ಬದಲಿ ನೆಕ್ಸ್ಟ್ ನಾ ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಇಂಟು ಹಾಕ್ತೀನಿ. ಸೊ ಇದನ್ನು ಕೂಡಿಸಿರ 1.05 ಆಯಿತು. ನೆಕ್ಸ್ಟ್ ಏನೈತ್ರಿ ಸ್ಕ್ವೇರ್ ಆಯಿತು. ಸೊ ಇದನ್ನ ಸ್ಕ್ವೇರ್ ಮಾಡಿ ಇಂಟು ಮಾಡ್ಬೇಕು ಮಲ್ಟಿಪ್ಲಿಕೇಶನ್. ಸೊ ಯಾವ ಥರ ಸ್ಕ್ವೇರ್ ಬೇಕಾಗಿದೆ ನಮಗೀಗ 105 ಸ್ಕ್ವೇರ್ ಬೇಕಾಗೈತಿ. ಸೊ 105 ಸ್ಕ್ವೇರ್ ಹೆಂಗೆ ಕಂಡಿತಿ ನೋಡಿ. ಸೊ ಮೊದಲ ಬಿಡಿ ಸ್ಥಾನದಾಗ 5 ಐತಿ. ಸೊ 5ರ ವರ್ಗ ಎಷ್ಟು ರೀ 25. ಸೊ ನೆಕ್ಸ್ಟ್ 10ರ ಮುಂದಿನ ಸಂಖ್ಯೆ ಯಾವ್ದು ರೀ 11. ಸೊ 11 10 ಎಷ್ಟು ರೀ 110. ಸೊ ಎಷ್ಟು ಬಂತು ರೀ 11,025. ಇದರ ವರ್ಗ ಬಂತು. ಎಷ್ಟು ಬಂತು ರೀ 11,025. ಸೊ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಂದ್ರೆ ಇವು 2 ಸ್ಥಾನ ಮತ್ತು 2 ಸ್ಥಾನ ಎಷ್ಟಾಯ್ತು ರೀ 4 ಸ್ಥಾನ. ಸೊ ಅಂದರೆ ಎಷ್ಟು ಬಂದ್ರಿ ಆನ್ಸರ್ 1.1025 ಬಂತು. ಸೊ ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಇದನ್ನು 3,600 ಗುಣಾಕಾರ ಮಾಡಬೇಕು. ಸೊ 3,600 ಗುಣಾಕಾರ ಮಾಡ್ರೆ ಸೊ ನಿಮ್ಗೇನು ಸಿಗ್ತದೆ ಆನ್ಸರ್ ಸಿಗ್ತದೆ. ಸೊ ನಿಯರ್ಲಿ 3,600 ಸಮಥಿಂಗ್ ಸಿಗ್ತದೆ. ಸೊ ಆನ್ಸರ್ ಇದಾಗ್ಬೋದು, ಆಪ್ಷನ್ ಬಿ ಆಗ್ಬೋದು. ಸೊ ಇಂಥ ಮಲ್ಟಿಪ್ಲಿಕೇಶನ್ ಇದ್ದಾಗ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ಗಳನ್ನ ಬಿಡಿಸ್ಬೇಕು. ಸೊ ಆನ್ಸರ್ ಅಂತೂ 3969 ಬರ್ತದೆ. ಸೊ 3969 ಬರ್ತದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದಿ ಏರಿಯಾ? ವಾಟ್ ಈಸ್ ದಿ ಏರಿಯಾ ಆಫ್ ಸ್ಕ್ವೇರ್? ವಾಟ್ ಈಸ್ ದಿ ಏರಿಯಾ ಆಫ್ ಸ್ಕ್ವೇರ್ with the side of 8 centimeter? with the side of 8 centimeter ಏನ್ರಿ ಏರಿಯಾ ಆಫ್ ಸ್ಕ್ವೇರ್? ಸೊ ಇದಕ್ಕೆ ನಾವೇನಂತೀವಿ ಸ್ಕ್ವೇರ್ ಅಂತೀವಿ, ಚೌಕ. ಸೊ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಅಂದ್ರೆ ಏನ್ರಿ ಚೌಕ. ಸೊ ಚೌಕದ ಒಂದು ಸೈಡ್ ಎಷ್ಟದ ರೀ 8 ಸೆಂಟಿಮೀಟರ್ ಅದ. ಸೊ ಆ ಥರದ್ದು ನಾವೇನು ಮಾಡಬೇಕು ಏರಿಯಾ ಕಂಡು ಹಿಡಿಬೇಕು. ಸೊ ಸಿಂಪಲ್ ಆಗಿ ಇದರ ಫಾರ್ಮುಲಾ ಏನಾಗ್ತದಪ್ಪ ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗ್ತದೆ ಎ ಸ್ಕ್ವೇರ್ ಆಗ್ತದೆ. ಸೊ ಒಂದು ಸೈಡಿಗೆ ನಾವೇನಂತೀವಿ ಎ ಅಂತೀವಿ. ಸೊ ಎ ಅಂತೀವಿ, ಇದಕ್ಕೂ ಕೂಡ ಎ ಅಂತೀವಿ, ಇದಕ್ಕೂ ಕೂಡ ಎ ಅಂತೀವಿ. ಕನ್ನಡದಾಗ ಬಾಹು ಇಂಟು ಬಾಹು ಅಂತ ಬರ್ತದೆ ಎ ಸ್ಕ್ವೇರ್. ಸೊ ಒಂದು ಸೈಡ್ ಎಷ್ಟಂದ್ರೆ 8 ಅದ. ಸೊ 8 ಸ್ಕ್ವೇರ್ ಮಾಡ್ರೆ ಎಷ್ಟಾಯ್ತು ರೀ 64. ಆದರೆ ಯಾವಾಗಲೂ ನಾವು ಏರಿಯಾ ಅಂತ ಬಂದಾಗ ವಿಸ್ತೀರ್ಣವನ್ನು ಸೆಂಟಿಮೀಟರ್ ಸ್ಕ್ವೇರ್ ಒಳಗೆ ಮೆನ್ಷನ್ ಮಾಡಬೇಕು. ಅದಕ್ಕೆ ಕಾರಣಕ್ಕೆ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಈ ಒಂದು ಕ್ವಶನ್ನ ಮೆನ್ಸುರೇಷನ್ ಚಾಪ್ಟರ್ ಮೇಲೆ ಬೇಸಿಕ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಅದ. ಸೊ ಇವಾಗ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು 10 ಔಟ್ ಆಫ್ ನಿಮ್ಮ ಆನ್ಸರ್ಗಳು ಎಷ್ಟು ಕರೆಕ್ಟ್ ಆಗಿದ್ದಾವ. ನೆಕ್ಸ್ಟ್ ಕಮೆಂಟ್ ಬಾಕ್ಸ್ ಒಳಗೆ
ಆರ್ಮಿ ಲವರ್ ಅಂತ ಮೆನ್ಷನ್ ಮಾಡಿ. ಓಕೆ, ಅದೇ ರೀತಿಯಾಗಿ ನೀವೇನಾದರೂ ಮಾಕ್ ಟೆಸ್ಟ್ಗಳು ಬೇಕಾಗಿದ್ದಪ್ಪ ಅಂದ್ರೆ ಸೊ ನಮ್ಮ ಬರ್ತೇಶ್ ಮೂಡಲ್ಗಿ ಅಂತಕ್ಕಂಥ ಆ್ಯಪ್ ಒಳಗೆ ಪ್ಲೇಸ್ಟೋರ್ ಒಳಗೆ ಹೋಗಿ ಬರ್ತೇಶ್ ಮೂಡಲ್ಗಿ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ನಮ್ದು ಆ್ಯಪ್ ಸಿಗ್ತದೆ. ಈ ಒಂದು ಆ್ಯಪ್ ಒಳಗೆ ಬರ್ತೇಶ್ ಮೂಡಲ್ಗಿ ಆ್ಯಪ್ ಒಳಗೆ ಸೊ ನಿಮಗೆ ಬೇಕಾದಷ್ಟು ಮಾಕ್ ಟೆಸ್ಟ್ಗಳು ಅವೈಲೇಬಲ್ ಇದಾವೆ. ನೆಕ್ಸ್ಟ್ ಅಗ್ನಿವೀರ GD ಕೋರ್ಸ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದನ್ನು ಕೂಡ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಓಕೆ, ಸೊ ನಿಮ್ಗೆ ಏನಾದರೂ ಆಫ್ಲೈನ್ ಒಳಗೆ ಅಗ್ನಿವೀರ GD ಕೋಚಿಂಗ್ ತೊಗೋರಿದ್ರೆ ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 8088223005 ಅಂತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಸೊ ನಿಮ್ಗೆ ಈ ಥರದ್ದು ಏನಾದರೂ ಕ್ಲಾಸದ ಸ್ಲೈಡ್ಗಳು ಬೇಕಾಗಿದ್ದು ಅಂದ್ರೆ ನಮ್ಮದು ವಾಟ್ಸಪ್ ಚಾನಲ್ ಅದ ಬರ್ತೇಶ್ ಮೂಡಲ್ಗಿ ಅಂತ. ವಾಟ್ಸಪ್ ಚಾನಲ್ ಅದ ಬರ್ತೇಶ್ ಮೂಡಲ್ಗಿ ಅಂತ. ಸೊ ಅದರೊಳಗೂ ಕೂಡ ತಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮೆನ್ಷನ್ ಇರ್ತದೆ ಬರ್ತೇಶ್ ಮೂಡಲ್ಗಿ ವಾಟ್ಸಪ್ ಚಾನಲ್ಲು, ಬರ್ತೇಶ್ ಮೂಡಲ್ಗಿ ಆ್ಯಪ್ ಬಗ್ಗೆ ಲಿಂಕ್ಗಳು ಬೇಕಾಗಿದ್ದು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿರ್ತದೆ, ತಗೋಬೋದು. ನೆಕ್ಸ್ಟ್ ಕ್ವಶನ್, ಅ ಟ್ರೇಡ್ ಗೇನ್ಸ್. ಸೊ ಟ್ರೇಡ್ ಗೇನ್ಸ್ ಏನದ ರೀ? ಅ ಟ್ರೇಡ್ ಗೇನ್ಸ್. ಸೊ ಟ್ರೇಡ್ ಗೇನ್ಸ್, ಸೊ ಅದೇನಾರು ಇರಲಿ ಫಸ್ಟ್ ನೋಡೋಣ. ಅ ಟ್ರೇಡ್ ಗೇನ್ಸ್ 10% ಆನ್ ಹೀಸ್ ಕಾಸ್ಟ್ ಪ್ರೈಸ್. ಆನ್ ಹೀಸ್ ಕಾಸ್ಟ್ ಪ್ರೈಸ್. ಇಫ್ ದ ಕಾಸ್ಟ್ ಪ್ರೈಸ್ ಎಷ್ಟದ ರೀ? ಇಫ್ ದ ಕಾಸ್ಟ್ ಪ್ರೈಸ್ ಈಸ್ 800, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್? ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ, ಕ್ವಶನ್ ಬಿಡ್ಸಕ್ಕೆ ಟ್ರೈ ಮಾಡೋಣ. ಸೊ ನೀವು ಕೂಡ ಆನ್ಸರನ್ನು ಕಮೆಂಟ್ ಒಳಗೆ ತಿಳಿಸ್ಬೋದು. ಟ್ರೇಡರ್. ಸೊ ಟ್ರೇಡರ್ ಅಂದ್ರೆ ಏನ್ರಿ? ಆ ಟ್ರೇಡರ್ ಗೇನ್ಸ್. ಟ್ರೇಡರ್ ಅಂದ್ರೆ ಏನ್ರಿ? ವ್ಯಾಪಾರಿ. ಗೇನ್ಸ್ ಅಂದ್ರೆ ಏನ್ರಿ? ಲಾಭ. ಎಷ್ಟು ಪರ್ಸೆಂಟ್ ಲಾಭ ಆಗೈತ್ರಿ? 10%. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್ ಎಷ್ಟದ್ರಿ? 800 ರೂಪಾಯಿ ಅದ. ಸೊ ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಏನು ಕೇಳಿದಾನೆ. ಸೊ ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ. ಸೊ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ? ಮಾರಿದ ಬೆಲೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ? ಮಾರಿದ ಬೆಲೆ. ಎಷ್ಟು ಪರ್ಸೆಂಟ್ ಲಾಭ ಆಗೈತಿ? 10%. ಅಂದ್ರೆ 100 ರೂಪಾಯಿಗೆ ತಗೊಂಡ 10% ಲಾಭ ಅಂದ್ರೆ ಎಷ್ಟಕ್ಕೆ ಮಾರಬೇಕ್ರಿ? 110ಕ್ಕೆ ಮಾರಬೇಕು. ಸೊ ಬೇಸಿಕ್ ಎಲ್ಲ ಕಡೆನೂ ಐಡಿಯಾ ಇರ್ತದೆ. ಸೊ 10% ಪ್ರಾಫಿಟ್ ಅಂದ್ರೆ 110. 20% ಪ್ರಾಫಿಟ್ ಅಂದ್ರೆ ಏನ್ರಿ? 100, 120. 30% ಪ್ರಾಫಿಟ್ ಅಂದ್ರೆ ಏನ್ರಿ? 100, 130. 30% ಲಾಸ್ ಅಂದ್ರೆ ಏನ್ರಿ? 100 ಒಳಗೆ 30 ಮೈನಸ್ ಮಾಡಬೇಕು. ಲಾಸ್ ತತ್ತಿತ್ತಂದ್ರೆ ಮೈನಸ್ ಮಾಡಬೇಕು. ಸೊ ಕಾಸ್ಟ್ ಪ್ರೈಸ್ ಎಷ್ಟದ ರೀ? 800 ರೂಪಾಯಿ ಅದ. ಸೊ ನಮಗೇನು ಕಂಡಿಡಿ ಅಂದ್ರೆ ಅವ್ರು ಸೆಲ್ಲಿಂಗ್ ಪ್ರೈಸ್ ಕಂಡಿಡಿ ಅಂದ್ರೆ ಅಲ್ಲೇನು ಬರೀಬೇಕು? ಎಕ್ಸ್. ನೆಕ್ಸ್ಟ್ ಎಕ್ಸ್ ಅಪೋಸಿಟ್ ಯಾವ್ದು ಬತ್ರಿ? 100. ಸೊ 100 ಕೆಳಗೆ ಬರೀರಿ. ಉಳಿದು ಯಾವ್ರಿ? 800 ಮತ್ತು 110. 800 ಮತ್ತು ಯಾವ್ದು ಉಳಿತ್ರಿ? 110. ಈ 0 ಈ 0 ಈ 0 ಈ 0 11 ಎಂಟ್ಲೆ 88 0 0. ಸೊ ಆನ್ಸರ್ ಎಷ್ಟು ರೀ? 880. ಸೊ ನೆಕ್ಸ್ಟ್ ಕ್ವಶನ್, ಸಾಲ್ವ್ ಫಾರ್ ಎಕ್ಸ್. ಸೊ ಇದು ಅಲ್ಜಿಬ್ರಾ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಅಲ್ಜಿಬ್ರಾ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್. ಸೊ ಹೆಂಗೆ ಬಿಡಿಸ್ಬೇಕ್ರಿ? ಏನದ ಕ್ವಶನ್? 5x - 2 = 18 ಅದ. ಸೊ ಈ ಸಮೀಕರಣ ಒಳಗೆ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಾಗಿತ್ತಂದ್ರೆ ಸೊ 5x ಇಲ್ಲೇ ಬರೀರಿ, 18 ಇಲ್ಲೇ ಬರೋದ್ರಿ. ಸೊ ಇದು -2 ಅದ. = ಈ ಕಡೆ ಬಂದರೆ ಏನಾಗ್ತದಪ್ಪ? ಪ್ಲಸ್ ಆಗ್ತದೆ. ಸೊ 18 + 2 ಎಷ್ಟು ರೀ? 20. ಸೊ ಎಕ್ಸ್ ಇಲ್ಲೇ ಇರಲಿ. ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಇರ್ತೈತಿ? ಗುಣಾಕಾರ. 5 ಅನ್ನೋದು ಗುಣಾಕಾರ ಇತ್ತು. ಸೊ ಈ ಕಡೆ ಬಂದರೆ ಏನೈತಿ? ಭಾಗಾಕಾರ ಆಯಿತು. ಸೊ 5 ಎಷ್ಟಲೇ ರೀ? 5 4 20. ಸೊ ಎಕ್ಸ್ನ ಬೆಲೆ ಎಷ್ಟು ರೀ? 4. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ರೀ ಕ್ವಶನ್? ಅ ಮಿಕ್ಸ್ಚರ್ ಕಂಟೇನ್ಸ್. ಏನದ ರೀ ಕ್ವಶನ್? A mixture contains 60% of water. ಒಂದು ಮಿಶ್ರಣ ಅದ. ಆ ಮಿಶ್ರಣ ಒಳಗೆ ಏನದ್ರಿ? 60% ಅನ್ನೋದು ಏನದ? ವಾಟರ್ ಅದ. ಸೊ ವಾಟ್ ಈಸ್ ದಿ ಟೋಟಲ್ ಕ್ವಾಂಟಿಟಿ? ಈಸ್ 150 ಲೀಟರ್ಸ್ ಆಫ್. ಓಕೆ, ಏನದ್ರಿ? ಒಂದು ಮಿಶ್ರಣದ. ಆ ಮಿಶ್ರಣದಾಗ 60% ಏನದ್ರಿ? ವಾಟರ್ ಅದ. ಏನಂದ್ರೆ 60% ವಾಟರ್ ಅದ. ಹಾಗಾದ್ರೆ 150 ಲೀಟರ್ ಒಳಗೆ ಎಷ್ಟು ಇರ್ತೈತಿ ಕೇಳಿದಾರೆ. ಸೊ 150 ಲೀಟರ್ ಏನದ ರೀ? ಒಂದು ದ್ರಾವಣ ಅದ.
ಸೊ ಈ ದ್ರಾವಣದಾಗ ಏನದ 60% ಏನೈತಿ ವಾಟರ್ ಐತಿ. ಫಾರ್ ಎಕ್ಸಾಂಪಲ್ ಹಾಲು ಇದೊಂದು ಪಾತ್ರೆ ಐತಿ, ಈ ಪಾತ್ರೆ ಒಳಗೆ 150 ಲೀಟರ್ ಏನೈತಿ ಹಾಲು ಅದಾವ ಅಂತ ಹೇಳಿ ನಾ ಹಾಲು ತೊಗೊಂಡಿನಿ. ಆ ನಂತರ ಇದು ವಾಪಸ್ ಹೋಗಿ ಚೆಕ್ ಮಾಡಿದಾಗ ಇದ್ರೊಳಗೆ ಏನಿತ್ತು ರೀ 60% ಮಿಲ್ಕ್ ಇತ್ತು, ಸಾರಿ 60% ಏನಿತ್ತು ವಾಟ್ರ್ ಇತ್ತು. ಹಾಗಾದ್ರೆ 150 ಲೀಟ್ರ್ ಒಳಗೆ ಎಷ್ಟು ನೀರು ಕೊಡ್ಸ್ಯಾರ ಅಂತ ಕೇಳಿದರು. ಸೊ ಅದನ್ನು ಕಂಡುಹಿಡಿಯೋಣ. ಈ 2 0 ಈ 0 ಕ್ಯಾನ್ಸಲ್ ಆಯ್ತು. 15 6 ಎಷ್ಟು ರೀ 90 ಲೀಟ್ರ್ ಏನಿತ್ತು ರೀ ನೀರಿತ್ತು. 90 ಲೀಟ್ರ್ ಅನ್ನೋದು ಏನಿತ್ತು ರೀ ನೀರಿತ್ತು. ಯಾವುದೋ ಒಂದು 150 ಲೀಟ್ರದ ಮಿಶ್ರಣ ಇತ್ತು, ಏನಿತ್ತು ಮಿಶ್ರಣ ಇತ್ತು. ಅದರೊಳಗೆ 60% ಏನೈತಿ ವಾಟರ್ ಕಂಟೆಂಟ್ ಐತಿ ಅಂತ ನಮ್ಗೆ ಗುರ್ತಾಗೈತಿ. ಹಾಗಾದ್ರೆ ಅದು ಎಷ್ಟು ಲೀಟ್ರ್ ಅಂತ ಕೇಳಿದ್ರು. ಎಷ್ಟು ಲೀಟ್ರ್ ರೀ 90 ಲೀಟ್ರ್. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಸೊ ಪರ್ಸೆಂಟೇಜ್ ಏರಿಯಾ ಮೇಲೆ ಬಂದಿರತಕ್ಕಂಥ ಕ್ವಶನ್ಗಳಿವ. ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ನಿಮಗೆ ಐಡಿಯಾ ಇರಬೇಕು. ಸೊ ನೆಕ್ಸ್ಟ್ ಕ್ವಶನ್, ಇಫ್ ದ area of a rectangle has a length of 12 centimeter, and a breadth of 6 centimeter, what is its perimeter? So what is its perimeter ಅಂತ ಕೇಳಿದ್ರೆ, ಸೊ ಇದ್ರ ಬಗ್ಗೆ D5 ಒಂದ್ಸಲ ನೋಡ್ಕೊಂಡ್ಬಿಡೋಣ. ಸೊ ಇದಕ್ಕೆ ಏನಂತೀವಿ ನಾವು ರೆಕ್ಟ್ಯಾಂಗಲ್ ಅಂತೀವಿ. ಇದಕ್ಕೇನಂತೀವಿ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಅಂದ್ರೆ ಕನ್ನಡದಾಗ ಏನಂತೀವಿ ಆಯತ. ಏನಂತೀವಿ ಆಯತ. ಏನಂತೀವಿ ಆಯತ. ಸೊ ಆಯತದ ಸುತ್ತಳತೆ ಒಬ್ಬ ರೆಕ್ಟ್ಯಾಂಗಲ್ದ ನಮಗೆ ಏರಿಯಾ ಬೇಕಾಗಿತ್ತು ಅಂದ್ರೆ ಫಾರ್ಮುಲಾ ಏನ್ರಿ L/B ಆಗಿರ್ತದೆ. ಅದೇ ಏನಾದರೂ ರೆಕ್ಟ್ಯಾಂಗಲ್ ಆಫ್ ಪೆರಿಮೀಟರ್ ಬೇಕಾಗಿತ್ತದ ಫಾರ್ಮುಲಾ ಏನಾಗ್ತದೆ ರೀ 2/L+B ಆಗ್ತದೆ ರೀ. 2/L+B ಆಗ್ತದೆ. ಸೊ ನಮಗೆ ಇವಾಗ ಲೆಂತ್ ಕೊಟ್ಟಾನು, ನೆಕ್ಸ್ಟ್ ಬ್ರೆಡ್ತ್ ಕೊಟ್ಟಾನು. ಸೊ ಲೆಂತ್ ಎಷ್ಟದ ರೀ 6 ಸೆಂಟಿಮೀಟರ್, ಸಾರಿ ಲೆಂತ್ ಎಷ್ಟದ ರೀ 12 ಸೆಂಟಿಮೀಟರ್ ಅದ. ಸೊ ನೆಕ್ಸ್ಟ್ ಬ್ರೆಡ್ತ್ ಎಷ್ಟದ ರೀ 6 ಸೆಂಟಿಮೀಟರ್ ಅದ. ಸೊ ಸಾಕಿಷ್ಟಿದ್ರೆ 2, ಇಲ್ಲಿ ಯಾವುದೇ ಚಿಹ್ನೆ ಇಲ್ಲದ ಏನಿರ್ತೈತಿ ಇಂಟು ಇರ್ತೈತಿ. ನೆಕ್ಸ್ಟ್ ಇವೆರಡನ್ನು ಕೂಡಿಸ್ಬೇಕು. 12 + 6 ಎಷ್ಟು ರೀ 18. ಸೊ 18 2 ಎಷ್ಟು ರೀ 36 ಸೆಂಟಿಮೀಟರ್. ಸೊ ಸಿಂಪಲ್ ಆಗಿ ಸ್ವಲ್ಪ ನಿಮಗೆ ಬೇಸಿಕ್ ಫಾರ್ಮುಲಾಗಳು ಗುರ್ತಿರ್ಬೇಕು. ಸೊ ಯಾವ್ಯಾವ ಫಾರ್ಮುಲಾ ಗುರ್ತಿರ್ಬೇಕಂದ್ರೆ, ಸೊ ಸರ್ಕಲ್ ಮೇಲೆ ಕ್ವಶನ್ಗಳನ್ನ ಕೇಳ್ತಿರ್ತಾನೆ. ಸೊ ಸರ್ಕಲ್ ಫಾರ್ಮುಲಾ ಗುರ್ತಿರ್ಬೇಕು. ನೆಕ್ಸ್ಟ್ ಸ್ಕ್ವೇರ್ ಮೇಲೆ ಫಾರ್ಮುಲಾ ಕೇಳ್ತಿರ್ತಾನೆ. ಯಾವುದ್ರಿ ಸ್ಕ್ವೇರ್ ಮೇಲೆ ಫಾರ್ಮುಲಾ ಕೇಳ್ತಿರ್ತಾನೆ. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಮೇಲೆ ಕ್ವಶನ್ಗಳನ್ನ ಕೇಳಿದಾನೆ. ಸೊ ಇವೆಲ್ಲ ಫಾರ್ಮುಲಾಗಳನ್ನ ಪರ್ಫೆಕ್ಟ್ ಆಗಿ ಮಾಡಬೇಕು. ಸೊ ಇದೊಂದು ಇಷ್ಟ್ರ ಮೇಲೆ ಒಂದು ಮಿನಿಮಮ್ ಕ್ವಶನ್ ಅಂತೂ ಫಿಕ್ಸ್ ಬಂದಿರ್ತದೆ ಒಂದು ಕ್ವಶನ್. ಸೊ ಫಾರ್ಮುಲಾಗಳನ್ನ ಪರ್ಫೆಕ್ಟ್ ಮಾಡ್ರಿ. ಸೊ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, ಅ ಪರ್ಸನ್ ಇನ್ವೆಸ್ಟ್ 5,000 at 6% per annum for 3 years. Find the simple interest. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿ ಅಂದಾನ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ P × T × R/100, PTR/100 ಆಗ್ತದೆ. ಸೊ ಪ್ರಿನ್ಸಿಪಲ್ ಅಂದ್ರೆ ಏನ್ರಿ ಒಂದು ಅಸಲು ಕೊಟ್ಟಿರ್ತಾನೆ. ಸೊ ಅಸಲು ಎಷ್ಟದ ರೀ 5,000. ನೆಕ್ಸ್ಟ್ ಸಾಕಷ್ಟು ಜನ ಕೇಳತ್ತೀರಿ, ಸರ್ ಟೈಮ್ ಅಂದ್ರೆ ಯಾವ್ದ, ಹೆಂಗೆ ಗುರ್ತು ಮಾಡ್ಕೋಬೇಕು, ಇದಕ್ಕೆ ಟೈಮ್ ಅಂತಾರು, ಇದಕ್ಕೆ ರೇಟ್ ಅಂತಾರೋ ಅನ್ನೋದು ಹೆಂಗೆ ಗುರ್ತು ಮಾಡ್ಕೋಬೇಕು. ನೋಡ್ರಿ ಟಿ ಎಷ್ಟದ ರೀ, ಯಾವಾಗಲೂ ಟೈಮನ್ನು ಇಯರ್ಸ್ ಒಳಗೆ ಕೊಟ್ಟಿರ್ತಾನೆ, ಅಥವಾ ಮಂತ್ ಒಳಗೆ ಕೊಟ್ಟಿರ್ತಾನೆ, ಅಥವಾ ಡೇ ಒಳಗೆ ಕೊಟ್ಟಿರ್ತಾನೆ. ನೆಕ್ಸ್ಟ್ ರೇಟ್ ಎಷ್ಟದ ರೀ 6% ಅದ, ಡಿವೈಡ್ ಬೈ ಎಷ್ಟು ರೀ 100. ಸೊ ಈ 2 0 ಕ್ಯಾನ್ಸಲ್ ಆಯಿತು. 5 3 ಎಷ್ಟು ರೀ 15. ನೆಕ್ಸ್ಟ್ 0 0 ಎಷ್ಟು ಉಳಿತು 6 ಉಳಿತು. 15 6 ಎಷ್ಟು ರೀ 90. ಮುಂದೊಂದು 0 ಎಷ್ಟಾಯ್ತು ರೀ 9,000 ಆಯಿತು. ಸೊ ಇವಾಗ ನೀವು ಕಮೆಂಟ್ ಬಾಕ್ಸ್ ಒಳಗೆ 15 ಔಟ್ ಆಫ್ ನಿಮ್ಮ ಆನ್ಸರ್ಗಳು ಎಷ್ಟು ಕರೆಕ್ಟ್ ಆಗಿದ್ದವು. ಸೊ ನೀವು ಇನ್ನೂ ಯಾವ ಒಂದು ಚಾಪ್ಟರ್ ಮೇಲೆ ನಿಮ್ದು ಫೋಕಸ್ ಆಗ್ತಾ ಇಲ್ಲ, ಸೊ ಯಾವ ಚಾಪ್ಟರ್ ಒಳಗೆ ಇನ್ನೂ ವೀಕ್ ಅದರಿ, ಯಾವ ಚಾಪ್ಟರ್ ಒಳಗೇನು ಕ್ವಶನ್ಗಳನ್ನ ಬಿಡ್ಸಕ್ಕೆ ಬರಬಾರ್ದು ಅನ್ನೋದನ್ನು ಅನಲೈಸ್ ಮಾಡ್ಕೋಬೇಕು. ರಿಮೈಂಡ್ ಮಾಡ್ಕೊಂಡು ಒಂದು ಕಡೆ ನಿಮ್ಮ ಬುಕ್ಸ್ ಒಳಗೆ ಬರೀರಿ. ಸೊ ಅವಾಗ ನಿಮ್ಗೆ ಐಡಿಯಾ ಬರ್ತದೆ ನಾವು ಇನ್ನೂ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದೇ ಥರನಾಗಿ ಈ ಒಂದು ಕ್ಲಾಸ್ದ ನಿಮ್ಗೇನಾದರೂ ಸ್ಲೈಡ್ ಇವಾಗ ಬೇಕಾಗಿತ್ತಂದ್ರೆ ಸೊ ನಮ್ಮ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆಟೋಮೆಟಿಕಾಗಿ PDF ಬಂದುಬಿಡ್ತದೆ. ಒಂದು ಸೆಕೆಂಡ್. ಮತ್ತೇನಾದರೂ ನೀವು ಆಫ್ಲೈನ್ ಒಳಗೆ ಕೋಚಿಂಗ್ ಕ್ಲಾಸ್ ಮಾಡೋರಿದ್ರಿ, ಕೋಚಿಂಗ್ ಕ್ಲಾಸ್ ಬೇಕಾಗಿತ್ತು, ಅಗ್ನಿವೀರ ಆಗಿರ್ಬೋದು, TA ರೈಲಿದು ಆಗಿರ್ಬೋದು,
ಅಥವಾ ಯಾವ್ದಾದ್ರು ಫಿಸಿಕಲ್ ಪ್ರಿಪ್ರೇಷನ್ ಮಾಡೋರು ಇದ್ರಂದ್ರೆ ಅಥವಾ ನೆಕ್ಸ್ಟ್ ಇಯರ್ SSCGD ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋರು ಇದ್ರಂದ್ರೆ ಇವಾಗ SSCGD ರಿಸಲ್ಟ್ ಬಂದಿದೆ, ಸ್ವಲ್ಪ ಮಾರ್ಕ್ಸ್ ಒಳಗೆ ಯಾರ್ಯಾರು ಹೋಗಿರ್ತೀರಿ ಅಂಥವ್ರು ಏನಾದರೂ ನೆಕ್ಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರು ಇದ್ರೆ ನಮ್ಮ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿ. ಯಾವಾಗಲೂ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನಮ್ಮ ಸಂಸ್ಥೆ ಇರ್ತದೆ. ಥ್ಯಾಂಕ್ ಯು. ಜೈ ಹಿಂದ್.